ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಪ್ರವಾಸೋದ್ಯಮ ಇಲಾಖೆ ಕಲಬುರಗಿ ವಿಭಾಗದಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಲಾಖೆಯ ಜಂಟಿ ನಿರ್ದೇಶಕರು ಕಲಬುರಗಿ ವಿಭಾಗ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಳಿ, ಕಲ್ಯಾಣ ಕರ್ನಾಟಕದ ಉತ್ಸವದ ಅಂಗವಾಗಿ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಮೊದಲನೇದಾಗಿ ತಮಗೂ ಹಾಗೂ ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ಭಾಗದ 7 ಜಿಲ್ಲೆಗಳನ್ನು ಒಳಗೊಂಡಂತಹ ಈ ಕಲ್ಯಾಣ ಕರ್ನಾಟಕ ಉತ್ಸವ 2025 16 ಮತ್ತು 17ನೇ ತಾರೀಕು ನಡೀತಾ ಇರೋದು ತಮಗೆಲ್ಲ ಈಗಾಗಲೇ ತಿಳಿದಿರುವಂಥ ವಿಚಾರವಾಗಿದೆ. ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಹಾಗೂ ಮಾನ್ಯ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿರವರು ಸಭೆಗಳಲ್ಲಿ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರುಗಳು ಸಭೆ ನಡೆಸಿ ತೀರ್ಮಾನಿಸಿದಂತೆ ಈ ವರ್ಷ ಬಹಳ ಮುಖ್ಯವಾಗಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಬೇಕು. ಕಲ್ಯಾಣ ಕರ್ನಾಟಕದ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಇಲ್ಲಿರುವಂಥ ಉದ್ಯೋಗ ಅವಕಾಶಗಳನ್ನು ಮತ್ತು ಪ್ರವಾಸಿ ತಾಣಗಳ ಹೆಚ್ಚುವಂಥ ಸಲುವಾಗಿ ಹೆಚ್ಚು ಪ್ರಚಾರ ನೀಡಲಿಕ್ಕೆ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಸೊ ಈ ಎಲ್ಲ ಸಭೆಗಳ ನಿರ್ಣಯದಂತೆ ನಾವು ಇದೇ ಪ್ರಥಮ ಬಾರಿಗೆ PDA ಇಂಜಿನಿಯರಿಂಗ್ ಕಾಲೇಜಲ್ಲಿ 16 ಮತ್ತು 17ನೇ ತಾರೀಕು 7 ಜಿಲ್ಲೆಗಳನ್ನು ಒಳಗೊಂಡಂತಹ 7 ಸ್ಟಾಲ್ಗಳನ್ನು ನಿರ್ಮಾಣ ಮಾಡುವ ಮೂಲಕ ಆಯಾ ಜಿಲ್ಲೆಯ ಎಲ್ಲ ಪ್ರವಾಸಿ ತಾಣಗಳ ಬಹಳ ಪ್ರಮುಖವಾಗಿರುವಂತಕ್ಕಂಥ ಆ ಭಾಗದಲ್ಲಿರುವಂತಕ್ಕಂಥ ಐತಿಹಾಸಿಕ, ಧಾರ್ಮಿಕ, ಜಾನಪದ, ಕಲೆ, ಸಂಸ್ಕೃತಿ, ಪರಂಪರೆ ಹೀಗೆ ವಿಭಿನ್ನವಾಗಿರುವಂತಹ ಬಹಳ ಪ್ರಮುಖವಾಗಿರುವಂತಕ್ಕಂಥ ಛಾಯಾಚಿತ್ರಗಳ ಪ್ರದರ್ಶನವನ್ನು ನಾವು ಅಲ್ಲಿ ಇಟ್ಕೊಂಡಿದ್ವಿ. ಎರಡನೇದಾಗಿ ಆ ಭಾಗದಲ್ಲಿ ಬರುವಂತಹ ಜಿಲ್ಲೆಗಳ ವಿಡಿಯೋ ಪ್ರದರ್ಶನವನ್ನು LED ಸ್ಕ್ರೀನ್ ಮೂಲಕ ನಾವು ಮಾಡ್ತಾ ಇದ್ವಿ. ಬರೀ ಯಾವುದೋ ಒಂದು ಛಾಯಾಚಿತ್ರವನ್ನು ತೋರಿಸುವಂಥದ್ದು ಅಥವಾ ವಿಡಿಯೋವನ್ನು ತೋರಿಸಿ ಕಳಿಸುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಪ್ರತಿಯೊಂದು ಸ್ಮಾರಕದಿಂದ ಅದರದೇ ಆದಂತಹ ಒಂದು ವೈಭವತೆ ಇರುತ್ತೆ, ಇತಿಹಾಸ ಇರುತ್ತೆ, ಹಾಗೂ ಆ ಹಿನ್ನೆಲೆಯಲ್ಲಿ ಬಂದಂತಕ್ಕಂಥ ಈ ಸ್ಮಾರಕಗಳ ಸಂಬಂಧ ಏನಿದೆ, ಆ ಬೆಸುಗೆ ಏನಿದೆ, ಅವುಗಳ ಅಭಿವ್ಯಕ್ತತೆಯನ್ನು ನಾವು ಅಲ್ಲಿ ಹೇಳುವಂಥ ಪ್ರಯತ್ನವನ್ನು ಇದೇ ಪ್ರಥಮ ಬಾರಿಗೆ ನಾವು ಮಾಡಿಕೊಡ್ತಾ ಇದ್ವಿ. ಸೊ ಉದಾಹರಣೆಗೆ ಕಲಬುರಗಿ ಅನ್ನುವಂತಕ್ಕಂಥದ್ದೇ ಒಂದು, ಕಲ್ಯಾಣ ಕರ್ನಾಟಕ ಅನ್ನುವಂತಕ್ಕಂಥದ್ದು ಒಂದು ವಿಶಿಷ್ಟ ಪ್ರದೇಶ ಅನ್ನುವಂತಕ್ಕಂಥ ನಮಗೆಲ್ಲ ಗೊತ್ತೇ ಇದೆ. ಈ ಭಾಗದ ಶರಣರು, ಸೂಫಿ ಸಂತರ ನಾಡು, ಭಾವೈಕ್ಯತೆಯ ಬೀಡು, ಸರ್ವಧರ್ಮಗಳ ನೆಲೆನಾಡು, ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ, ಸಂಪ್ರದಾಯಗಳಿಂದ ಬರೀ ದೇಶವಲ್ಲ ಇಡೀ ವಿಶ್ವವನ್ನೇ ಗಮನ ಸೆಳೆದಿರುವಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಕ್ಕಂಥ ವಿಚಾರ. ಸೊ ಇಡೀ ವಿಶ್ವದ ಗಮನ ಸೆಳೆದಿರುವಂತಕ್ಕಂಥ ಇಲ್ಲಿನ ಸ್ಮಾರಕಗಳ, ಇಲ್ಲಿನ ಕಲೆಯ, ಇಲ್ಲಿನ ಪರಂಪರೆಗಳನ್ನು ಹೇಳುವಂಥ ಪ್ರಯತ್ನವನ್ನು ನಾವು ಈ ವೇದಿಕೆಯಲ್ಲಿ, ಒಂದೇ ವೇದಿಕೆಯಲ್ಲಿ, ಒಂದೇ ಸೂರಿನಡಿ ಬರುವಂಥ ಪ್ರವಾಸಿಗರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಎಲ್ಲ ಸಾರ್ವಜನಿಕರು ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ, ಪ್ರತಿಯೊಂದು ಸ್ಟಾಲಲ್ಲೂ ಆಯಾ ಜಿಲ್ಲೆಯ ಅಧಿಕಾರಿಗಳು ಹಾಜರಿರ್ತಾರೆ. ಆಯಾ ಜಿಲ್ಲೆಯಲ್ಲಿ ಬರುವಂಥ ಪ್ರಮುಖ ಪ್ರವಾಸಿ ತಾಣಗಳಿರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಪರಂಪರೆ, ಸಂಪ್ರದಾಯಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅವರು ಬ್ರೋಚರ್ ಕೇಳ್ಬೋದು, ಇತ್ಯಾದಿಗಳನ್ನು ಕೇಳ್ಬೋದು. ಅವರ ಮಾಹಿತಿಯನ್ನು, ಇತಿಹಾಸವನ್ನು ಏನೇ ಕೇಳಿದರೂ ಕೂಡ ಎಲ್ಲರೂ ಆ ಜಿಲ್ಲೆಗಳಿಗೆ ಪ್ರವಾಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ ಜಿಲ್ಲೆಯ ಅಧಿಕಾರಿಗಳು ತಮ್ಮ ತಂಡಗಳೊಂದಿಗೆ, ಆ ಪರಿಕರಗಳೊಂದಿಗೆ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮೆಟೀರಿಯಲ್ಗಳೊಂದಿಗೆ ಅವರು ಆ ಸ್ಟಾಲ್ಗಳಲ್ಲಿ 2 ದಿವಸ ಇರ್ತಾರೆ. ಈಗ ಸಾರ್ವಜನಿಕರು ಈ ಮಳಿಗೆಗೆ ಭೇಟಿ ನೀಡಬೇಕಾದ್ರೆ ಏನಾದರೂ ಸಮಯದ ಮಿತಿ ಏನಾದರೂ ಇಟ್ಟಿದ್ದೀರಾ ಸರ್? ಪೂರ್ಣ ಪ್ರಮಾಣದಲ್ಲಿ ಸಂಜೆವರೆಗೂ ಕೂಡ ನಾವು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿರ್ತೀವಿ. ಬೆಳಗ್ಗೆ 8 ಗಂಟೆಯಿಂದಲೇ ಅಲ್ಲಿ ಅವರಿಗೆ ವಿಶೇಷವಾಗಿ ಅವಕಾಶಗಳನ್ನು ನಾವು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಈಗಾಗಲೇ ನೀವು ಹೇಳಿದರೆ 16 ಮತ್ತು 17ರಂದು PDA ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನೀವು ಮಳಿಗೆಗಳ ವ್ಯವಸ್ಥೆಯನ್ನು ಮಾಡಿದ್ದೀರಿ ಅಂತ. ಈಗ ಪ್ರವಾಸಿಗರಿಗೆ ಅಥವಾ ನಮ್ಮ ಕೇಳುಗರಿಗೆ ತುಂಬ ಕುತೂಹಲ ಇರುತ್ತೆ, ನನಗೆ ಈ ಮಳಿಗೆಗಳಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಮತ್ತು ಯಾವೆಲ್ಲ ಸುರಕ್ಷತಾ ಯೋಜನೆಗಳನ್ನ ತಾವು ಹಾಕೊಂಡಿದ್ದೀರಾ ಅಂತ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನೋಡಿ, ಭಾಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿ ನಾನು ಹಿಂದೆ ಹೇಳ್ದಂಗೆ 7 ಜಿಲ್ಲೆಗಳಿಂದ ಈಗಾಗಲೇ ಸರ್ಕಾರ ಗುರುತಿಸಿರುವಂಥ ಒಟ್ಟು 225 ಪ್ರವಾಸಿ ತಾಣಗಳು ಬರ್ತವೆ ಅನ್ನೋದೇ ಒಂದು ವಿಶೇಷತೆ. ಈ 225 ಪ್ರವಾಸಿ ತಾಣಗಳ ಮಾಹಿತಿಯನ್ನು ಒಂದೇ ಸೂರಿನಲ್ಲಿ ಪಡ್ಕೊಳ್ಳುವಂಥ ಒಂದು ಅವಕಾಶವನ್ನು ನಮ್ಮ ಸುವರ್ಣಾವಕಾಶ KKRDB ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಪ್ರವಾಸೋದ್ಯಮ ಇಲಾಖೆಯಿಂದ ಕೇವಲ ಸಹಕಾರ ಅಷ್ಟೇ ನಾವು ಕೊಟ್ಟಿದ್ದೀವಿ, ಉಳಿದಿದ್ದೆಲ್ಲವನ್ನೂ ಕೂಡ KKRDBಯಿಂದ ಮನೆ ಜಿಲ್ಲಾಧಿಕಾರಿಗಳು ಅವರಿಬ್ಬರು ಸೇರ್ಕೊಂಡು ಮಾಡ್ತಾ ಇರೋಂಥದ್ದು ವಿಶೇಷ. ಹಾಗಾಗಿ ನಾನು ತಮ್ಮ ಮೂಲಕ ಆಕಾಶವಾಣಿ ಕೇಳುಗರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಎಲ್ಲ ನಾಗರಿಕರು, ಕಲಬುರಗಿ ನಗರದ ಅಕ್ಕಪಕ್ಕ ಜಿಲ್ಲೆಗಳ ಎಲ್ಲ ನಾಗರಿಕರುಗಳು ಇದೊಂದು ಸುವರ್ಣಾವಕಾಶ. ಈ ದೇಶದ ಭವ್ಯ ಪರಂಪರೆಯನ್ನು, ಸಂಪ್ರದಾಯವನ್ನು, ಕಲೆ, ವಾಸ್ತುಶಿಲ್ಪವನ್ನು ತಿಳ್ಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ. ತಿಳ್ಕೊಂಡ್ಮೇಲೆ ನೀವು ಹೋಗಲೇಬೇಕು, ಆ ಸ್ಥಳವನ್ನು ನೋಡಲೇಬೇಕು ಅನ್ನುವಂತಕ್ಕಂಥ ಕ್ಯೂರಿಯಾಸಿಟಿಗಳನ್ನು ಹೊತ್ತು ನಾವಲ್ಲಿ ತರ್ತಾ ಇದ್ದೀವಿ. ಛಾಯಾಚಿತ್ರಗಳ ಮೂಲಕ ತರ್ತಾ ಇದ್ವಿ, ವಿಡಿಯೋ ಪ್ರದರ್ಶನಗಳು ಮಾಡ್ತಾ ಇದ್ವಿ. ಜೊತೆಗೆ ಆ ಭಾಗದಲ್ಲಿರುವಂತಕ್ಕಂಥ ಬಿದಿರಿ ಕಲೆ ಇರ್ಬೋದು. ಉದಾಹರಣೆಗೆ ಬಳ್ಳಾರಿಯಲ್ಲಿ ಜೀನ್ಸ್ ಪ್ಯಾಂಟ್ ತಯಾರು ಮಾಡ್ತಾರೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ.
ಆ ಬಳ್ಳಾರಿ ಜೀನ್ಸ್ ಪ್ಯಾಂಟ್ ತಯಾರಕರು ಬರ್ತಾರೆ, ಅವರು ಎಂತೆಂಥ ಜೀನ್ಸ್ ಪ್ಯಾಂಟನ್ನು ನಾವು ಕೊಡ್ತಾ ಇದೀವಿ ಅನ್ನುವಂತಕ್ಕಂಥ ಪ್ರದರ್ಶನ ಮಾಡ್ತಾರೆ. ಸಾಧ್ಯವಾದರೆ ಅಲ್ಲಿ ಮಾರಾಟವನ್ನು ಕೂಡ ಮಾಡ್ತಾ ಇದ್ವಿ. ಹೀಗೆ ಕರಕುಶಲ ವಸ್ತುಗಳು ಆ ಜಿಲ್ಲೆಯನ್ನು ಪ್ರತಿಬಿಂಬಿಸುವಂಥ ಯಾವುದೇ ಕಲೆಯನ್ನು ಅಲ್ಲಿ ನಾವು ಅವಕಾಶವನ್ನು ನೀಡಿದ್ದೀವಿ. ಅಂದ್ರೆ ಇದು ಪ್ರದರ್ಶನ ಅಷ್ಟೇ ಇಲ್ಲ, ಮಾರಾಟದ ಸೌಲಭ್ಯನೂ ಮಾಡಬಹುದು, ಜನರು ಖರೀದಿನೂ ಕೂಡ ಮಾಡಬಹುದು. ಸೊ ಈ ಹಿನ್ನೆಲೆಯಲ್ಲಿ ತಾವು ಎಲ್ಲರೂ ಕೂಡ ಅಲ್ಲಿಗೆ ಭೇಟಿ ನೀಡಿ ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಸರ್, ಮತ್ತೆ ಇನ್ನೊಂದು ಪ್ರವಾಸಿ ಮಿತ್ರ ಅಂತ ಕಾನ್ಸೆಪ್ಟನ್ನು ನಾನು ನೋಡಿದೆ. ಈ ಪ್ರವಾಸಿ ಮಿತ್ರ ಅಂದರೆ ಯಾರು? ಇವರಿಂದ ಜನರಿಗೆ ಏನು ಸೌಲಭ್ಯ ಸಿಗುತ್ತೆ, ಏನು ಮಾಹಿತಿ ಸಿಗುತ್ತೆ? ನೋಡಿ, ಈಗಾಗಲೇ ಸರ್ಕಾರ ಅವರಿಗೆ ತರಬೇತಿಯನ್ನು ಕೊಟ್ಟು ಹೋಮ್ ಗಾರ್ಡ್ ಎಂಪ್ಲಾಯ್ಸ್, ಪ್ರವಾಸಿ ಮಿತ್ರರು, ಪ್ರವಾಸಿ ಟೂರಿಸ್ಟ್ ಪೊಲೀಸ್ ಅಂತ ಕರಿತೀವಿ, ಅವರು ಹೋಮ್ ಗಾರ್ಡ್ ಸಿಬ್ಬಂದಿಗಳು. ಸೊ ಅವರಿಗೆ ನಾವು ವಿಶೇಷವಾಗಿ ತರಬೇತಿಯನ್ನು ಕೊಟ್ಟು ಅವರನ್ನು ನಾವು ನಿಯೋಜನೆ ಮಾಡಿಕೊಂಡು ಪ್ರವಾಸೋದ್ಯಮ ಇಲಾಖೆಯಿಂದಲೇ ನಾವು ಅವರಿಗೆ ವೇತನವನ್ನು ಪಾವತಿ ಮಾಡ್ತಾ ಇದ್ದೀವಿ. ಅವರು ಎಲ್ಲ ಕೋಟೆಗಳಲ್ಲಿ ಮತ್ತು ಆಯ್ದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಎಲ್ಲೆಲ್ಲಿ ಪ್ರವಾಸಿಗರು ಹೆಚ್ಚು ಭೇಟಿ ನೀಡ್ತಾರೆ ಅಂಥ ಕಡೆ ನಾವು 2-3 ನಾವು ನಿಯೋಜನೆ ಮಾಡಿದ್ದೀವಿ. ಅಂಥ ಪ್ರವಾಸಿ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ನಾವು ಬಳಸ್ಕೊಳ್ತೀವಿ. ಕಾರಣ ಇಷ್ಟೇ, ಆ ಪ್ರವಾಸಿ ಮಿತ್ರರು ಮಾರ್ಗದರ್ಶಿಗಳು ಹೌದು, ಮತ್ತು ಬರುವಂಥ ಪ್ರವಾಸಿಗರಿಗೆ ರಕ್ಷಣೆಯನ್ನು, ಸುರಕ್ಷತೆಯನ್ನು, ಬಹಳ ಮುಖ್ಯವಾಗಿ ಪ್ರವಾಸಿಗರ ರಕ್ಷಣೆ ಮತ್ತು ಸುರಕ್ಷತೆ ಬಹಳ ಮುಖ್ಯವಾಗಿರುವಂತಕ್ಕಂಥದ್ದು. ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳಲ್ಲಿ ನಡೆಯಬಾರದು ಅನ್ನುವಂಥ ದೃಷ್ಟಿಯಿಂದ ಅವರನ್ನು ನಾವು ನಿಯೋಜನೆ ಮಾಡಿಕೊಂಡು ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಸೌಲಭ್ಯಗಳು ಸಿಗುವಂಥ ಅವಕಾಶಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ವಿ. ಎಲ್ಲ ಮಳಿಗೆಗಳಲ್ಲಿ ಕೂಡ 3-4 ಸಿಬ್ಬಂದಿಗಳನ್ನು ನಾವು ಪ್ರವಾಸಿ ಮಿತ್ರರು, ಅವ್ರ ಮಿತ್ರ ಥರನೇ ಅವರು ಕೆಲಸ ಮಾಡ್ತಾರೆ. ಅಧಿಕಾರಿಗಳ ಜೊತೆ ಮತ್ತು ಪ್ರವಾಸಿಗರ ಜೊತೆಗೆ ಮಧ್ಯ ಸೇತುವೆಯಾಗಿ ಅವರು ಕೆಲಸ ಮಾಡ್ತಾರೆ, ಅವರು ಪ್ರವಾಸಿ ಮಿತ್ರರು. ಇನ್ನೊಂದು ವಿಶೇಷತೆ ಏನಂತಂದರೆ, ಆಯಾ ಜಿಲ್ಲೆಗಳ ಪರಂಪರೆಯನ್ನು ಹೇಳುವಂತಹ ಮಾರ್ಗದರ್ಶಿಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ಗೈಡ್ಸ್ ಅಂತ ನಾವು ಕರಿತೀವಿ. ನಾವೇ ಅವರಿಗೆ ತರಬೇತಿಯನ್ನು ಕೊಟ್ಟು ID ಕಾರ್ಡ್ಗಳನ್ನು ಕೊಟ್ಟಿರ್ತೇವೆ. ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮೋದಿತ ಯಾರು ಗೈಡ್ಗಳಿದ್ದಾರೆ ಅವರೇ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಉದಾಹರಣೆಗೆ ಹಂಪಿಯ ಪರಿಸರ ಇರುವಂಥ ಎಲ್ಲ ಮಾನ್ಯುಮೆಂಟ್ಗಳನ್ನು ಅವ್ರು ಏನು ಕೇಳಿದ್ರು ಕೂಡ ಗೈಡ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಇಂಗ್ಲಿಷ್ ಭಾಷೆಯಲ್ಲಿ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಕನ್ನಡ ಭಾಷೆಯಲ್ಲಿ ಕೇಳಿದ್ರೆ ಹೇಳ್ತಾರೆ, ಹಿಂದಿಯಲ್ಲಿ ಹೀಗೆ ವಿವಿಧ ಭಾಷೆಯ ಪಾಂಡಿತ್ಯವನ್ನು ಹೊಂದಿರುವಂಥ ಅಥವಾ ಯಾರಾದರೂ ಬಂದು VIP ಇರ್ಬೋದು, ಗಣ್ಯರು ಇರ್ಬೋದು, ಅತಿ ಗಣ್ಯರು, ಅವರು ಯಾವ ಭಾಷೆಯಲ್ಲಿ ಅವರಿಗೆ ಆ ಪರಂಪರೆ ಬಗ್ಗೆ ಅಥವಾ ಮಾನ್ಯುಮೆಂಟ್ ಬಗ್ಗೆ, ಆ ಸ್ಮಾರಕದ ಬಗ್ಗೆ ಮಾಹಿತಿ ಕೇಳಬೇಕು, ಆ ಭಾಷೆಯಲ್ಲೇ ನಾವು ಅವರಿಗೆ ಮಾಹಿತಿ ಕೊಡುವಂತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಈಗ ಈ ಭಾಗದಲ್ಲಿ ಇತ್ತೀಚೆಗೆ ತುಂಬಾ ಮಳೆ ಆಗ್ತಿರೋದ್ರಿಂದ ಈ ಮಳೆಗಳನ್ನೆಲ್ಲ ಒಳಾಂಗಣ ಮಾಡಿದ್ರೆ ಸರ್, ಹೊರಾಂಗಣ ಮಾಡಿದ್ರೆ? ಇಲ್ಲ, ಬಹಳ ಮುಖ್ಯವಾಗಿ ಅದೇ ಯೋಚನೆ ಮಾಡಿ ಈಗ ಒಳಾಂಗಣ ಕ್ರೀಡೆ ಏನು PDA ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಇನೋವೇಷನ್ ಕ್ಲಬ್ ಅಂತ ಇದೆ. ಇನೋವೇಷನ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಾಡೋದ್ರಿಂದ ಮಳೆ ಬಂದರೂ ಕೂಡ ಯಾವುದೇ ತೊಂದರೆ ಆಗಲ್ಲ. ಸಾರ್ವಜನಿಕರು ಆರಾಮಾಗಿ ಬಂದು ನೋಡಲ್ಲ, ಮಾಹಿತಿಯನ್ನು ಪಡ್ಕೋಬಹುದು. ಇನ್ನೆಲ್ಲ ಏನು ವಿಶೇಷ ವ್ಯವಸ್ಥೆಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಕೇವಲ ಬರೀ ಮಾನ್ಯುಮೆಂಟ್ಗಲ್ಲ, ನಮ್ಮ ಪ್ರವಾಸೋದ್ಯಮ ಇಲಾಖೆ ಏನಿದೆ, ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತರುತ್ತೆ. ಆ ನೀತಿ ಅಡಿಯಲ್ಲಿ ನಾವು ಏನೆಲ್ಲ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಇರ್ಬೋದು, ಇತರ ಇಲಾಖೆಗಳಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದು ಬಹುತೇಕ ಜನಗಳಿಗೆ ಗೊತ್ತಿರಲ್ಲ. ಬಹಳ ಮುಖ್ಯವಾಗಿ ನಮ್ಮ ಆ ಪ್ರವಾಸೋದ್ಯಮ ನೀತಿ ಸಂಬಂಧಪಟ್ಟಂತೆ ಆಸಕ್ತರಿಗೆ ಅಥವಾ ಯಾರು ಟೂರಿಸಂ ಅನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ ಅವ್ರಿಗೆಲ್ಲವೂ ಕೂಡ ನಾವು ಮಾಹಿತಿ ಕೊಡ್ತೀವಿ. ಸುಮಾರು 44 ಯೋಜನೆಗಳನ್ನು ನಾವು ಈ ಪ್ರವಾಸೋದ್ಯಮ ನೀತಿ ಅಡಿಯಲ್ಲಿ ತಂದಿದ್ದೀವಿ. ಅದರಲ್ಲಿ ಕೃಷಿ ಪ್ರವಾಸೋದ್ಯಮ ಇರ್ಬೋದು, ಹೋಟೆಲ್ ಉದ್ಯಮ ಇರ್ಬೋದು, ಅದರಲ್ಲೂ ಪ್ರೀಮಿಯಂ ಹೋಟೆಲ್ ಅಂದ್ರೇನು, ಬಜೆಟ್ ಹೋಟೆಲ್ ಅಂದ್ರೇನು, ಸಾಹಸ ಪ್ರವಾಸೋದ್ಯಮ ಅಂದ್ರೇನು, ಈ ಥರ ಅನೇಕ ಯೋಜನೆಗಳ ಬಗ್ಗೆ ನಾವು ಅಲ್ಲಿ ಮಾಹಿತಿ ಕೊಡ್ತೇವೆ. ಎರಡನೇದಾಗಿ ನಮ್ಮಲ್ಲಿ SCPTSP ಯೋಜನೆ ಈಗ ಇದೆ, ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಇದೆ. ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ ತರಬೇತಿ ಕೊಡ್ತೀವಿ. ನಮ್ಮ ಆತಿಥ್ಯ ಕ್ಷೇತ್ರ ಏನಿದೆ, ಹೋಟೆಲ್ ಉದ್ಯಮದಲ್ಲಿ ಸಾವಿರಾರು ಹುದ್ದೆಗಳಲ್ಲಿ ಅವಕಾಶ, ಅವತ್ತೇ ತರಬೇತಿ ಪಡೆದು ಹೋಗಿರುವಂಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವತ್ತಿನಿಂದಲೇ ಕೆಲಸ ಕೊಡುವಂಥ ಅವಕಾಶಗಳು ನಮ್ಮ ಇಲಾಖೆಯಲ್ಲಿದ್ದಾವೆ. ನಾವು ಅದಕ್ಕೆ ವ್ಯಾಪಕ ಪ್ರಚಾರವನ್ನು ನೀಡಿದ್ದೀವಿ. 7ನೇ ಕ್ಲಾಸ್ನಿಂದಲೂ ಕೂಡ ಅವರು ವಿದ್ಯಾರ್ಹತೆ ಇದ್ದರೆ ಸಾಕು, ಅವರ ಸ್ಕಿಲ್ ಬೇಸ್ ಮೇಲೆ ಅವರಿಗೆ ನಾವು ತರಬೇತಿ ಕೊಟ್ಟು 3 ತಿಂಗಳಿಗೆ 2,000 ರೂಪಾಯಿ ಸ್ಟೈಪೆಂಡ್ ಕೊಟ್ಟು, ಊಟ ವಸತಿ ಕೊಟ್ಟು, ವಸತಿ ಸಹಿತವಾಗಿರುವಂತಹ ಅವರಿಗೆ ತರಬೇತಿಯನ್ನು ಕೊಡುವಂಥ ಯೋಜನೆಗಳಿದ್ದಾವೆ. ಈ ಎಲ್ಲ ತರಬೇತಿಗಳ ಬಗ್ಗೆಯೂ ಕೂಡ ನಾವಲ್ಲಿ ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಬಹುತೇಕ ನಮ್ಮ ಉದ್ಯಮ ತಮಗೆ ಗೊತ್ತಿದೆ, ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಉದ್ಯಮ ಅಂತ ಹೇಳಿದ್ರೆ ಪ್ರವಾಸೋದ್ಯಮ. ಹೌದು ಸರ್. ಈ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಡುವಂತಕ್ಕಂಥ ಉದ್ಯಮ ಇದು. ಲಕ್ಷಾಂತರ ಮಿಲಿಯಾಂತರ ಉದ್ಯೋಗಗಳನ್ನು ಸೃಷ್ಟಿಸುವಂತಕ್ಕಂಥ ಅವಕಾಶ ಇರೋದು ಈ ಪ್ರವಾಸೋದ್ಯಮ ಇಲಾಖೆ. ಮಳಿಗೆಗಳಲ್ಲಿ ಬರೀ ಪ್ರದರ್ಶನ ಅಲ್ಲ, ಮಾರಾಟ ಅಲ್ಲ, ಉದ್ಯೋಗ ಅವಕಾಶದ ಮಾಹಿತಿನೂ ಕೊಡ್ತಾ ಇದ್ದೀರಾ? ಹೌದು, 100%. ಅದಕ್ಕೆ ಅದು ಹೆಚ್ಚಿನದಾಗಿ ನಾವು ಅದಕ್ಕೆ ಮಾಹಿತಿಯನ್ನು ನಾವು ಕೊಡ್ತಾ ಇದೀವಿ. ಸ್ವ ಉದ್ಯೋಗಗಳನ್ನು ಕಲ್ಪಿಸಿಕೊಳ್ಳೋದು ಹೇಗೆ, ಯಾವ್ದಾದ್ರು ಒಬ್ಬ ರೈತ ಅತಿ ಹೆಚ್ಚು ಬೆಳೆಗಳನ್ನು ಬೆಳೆದು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರೆ ಅವನ ಜಮೀನನ್ನೇ ಹೇಗೆ ಪ್ರವಾಸಿ ತಾಣವನ್ನಾಗಿ ಮಾಡ್ಕೋಬಹುದು ಅನ್ನುವಂತಕ್ಕಂಥ ಮಾಹಿತಿ ಮಾಡ್ಕೋಬಹುದು. ಕೃಷಿಯನ್ನು ಕೂಡ ಪ್ರವಾಸಿಗಳ ಉದ್ಯಮವನ್ನಾಗಿ ಹೆಂಗ್ ಮಾಡ್ಬೋದು, ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನುವಂತಕ್ಕಂಥವನ್ನ ನಾವು ಕೊಡ್ತೀವಿ.
ಸೊ ಈ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಈ ಪ್ರವಾಸಿ ತಾಣಗಳ ಬಳಿ ಮೊಬೈಲ್ ಕ್ಯಾಂಟೀನ್ ಅಂತ ಒಂದು ಹೊಸ ಯೋಜನೆ ಸರ್ಕಾರ ಮಾಡಿದೆ. ಎಷ್ಟೋ ಇವಾಗ ಕಲಬುರಗಿ ಕೋಟೆ ಇದೆ, ASI ಮಾನ್ಯುಮೆಂಟ್ ಇದೆ, ಅಲ್ಲಿ ನಾವು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡೋದಿಲ್ಲ ಅವರು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಮೊಬೈಲ್ ಕ್ಯಾಂಟೀನ್ 5 ಲಕ್ಷಗಳ ಸಹಾಯಧನದೊಳಗೆ ಅವರಿಗೆ ನಾವು ಮೊಬೈಲ್ ಕ್ಯಾಂಟೀನ್ ಮಾಡಲಿಕ್ಕೆ ನಾವೀಗೆಲ್ಲ ಅರ್ಜಿಗಳನ್ನು ಕಾಲ್ಫರ್ಗಳನ್ನು ಮಾಡಿದ್ದೀವಿ. ಸೊ ಹೀಗೆ ಅನೇಕ ಯೋಜನೆಗಳಿದ್ದಾವೆ. ಬರೀ ನಾವು ಏನೋ ಒಂದು ಛಾಯಾಚಿತ್ರ ಫೋಟೋ ಹಾಕೊಂಡ್ಬಿಟ್ಟು ಲೋಟಸ್ ಮಹಲು, ಇದು ಕಲಬುರಗಿ ಕೋಟೆ, ಇದು ಕೆನಾನ್ ಅಂತ ನಾವು ಹೇಳೋದಿಲ್ಲ. ಸೊ ಅದರ ಜೊತೆಗೆ ಪ್ರವಾಸೋದ್ಯಮದ ಜೊತೆಗೆ ಉದ್ಯಮಗಳನ್ನು ಹೇಗೆ ಮಾಡ್ಕೋಬೋದು, ತಾವು ಹೇಗೆ ಸ್ವಾವಲಂಬಿಗಳಾಗಬೇಕು, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರುವಂಥ ಪ್ರವಾಸಿ ತಾಣಗಳನ್ನು ಜೊತೆಗೆ ತಾವು ಹೇಗೆ ಬೆಳಿಬೇಕು, ಅದ್ರ ಜೊತೆಗೆ ಪ್ರವಾಸೋದ್ಯಮವನ್ನು ಹೇಗೆ ಅಭಿವೃದ್ಧಿಗೊಳಿಸಬೇಕು, ಹೇಗೆ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡಬೇಕು, ಇದರಿಂದ ಏನೆಲ್ಲ ಲಾಭಗಳಿದೆ. ಯಾಕಂದರೆ ಇದೊಂದು ಸದ್ದು ಗದ್ದಲವಿಲ್ಲದೆ, ಶಬ್ದಗಳಿಲ್ಲದೆ ವಗರಹಿತವಾಗಿ ನಡೆಯುವಂತಹ ಒಂದು ಉದ್ಯಮ. ಹೌದು, ಪ್ರವಾಸ ಪ್ಲಸ್ ಉದ್ಯಮ, ಅದರಲ್ಲೇ ಇದೆ ಉದ್ಯಮ ಅಂತ ಹೇಳಿದ್ರೆ. ನಾವು ಉದ್ಯೋಗ ಇಲ್ಲ ಅಂತೇಳಿ ನಾವು ಬರೀ ಮಾತಲ್ಲೇ ಹೇಳೋದಕ್ಕಿಂತ ಪ್ರವಾಸೋದ್ಯಮದಲ್ಲಿ ಏನೆಲ್ಲ ಅವಕಾಶಗಳಿದೆ, ಚಿಕ್ಕ ಚಿಕ್ಕ ಅವಕಾಶಗಳಲ್ಲಿ ಏನೆಲ್ಲ ನಾವು ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ ಅನ್ನುವಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತೀವಿ. ಜೊತೆಗೆ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದ ಯೋಜನೆಗಳನ್ನೂ ಕೂಡ ನಾವಿಲ್ಲಿ ಹೇಳಲಿಕ್ಕೆ ತಯಾರನ್ನು ಮಾಡ್ಕೊಂಡಿದ್ದೀವಿ. ಬರೀ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ವತಿಯಿಂದ ಏನೆಲ್ಲ ಸವಲತ್ತುಗಳಿದೆ, ಯೋಜನೆಗಳಿದೆ, ಅಲ್ಲೂ ಕೂಡ ಸ್ಕಿಲ್ ಬೇಸ್ಡ್ ಮೇಲೆ ಏನೆಲ್ಲ ಟ್ರೈನಿಂಗನ್ನು ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಹೇಗೆ ಅಪ್ಲೈ ಮಾಡಬೇಕು, ಯೂತ್ ಕ್ಲಬ್ಗಳಂದ್ರೇನು, ಯೂತ್ ಕ್ಲಬ್ ಮೂಲಕ ನಮ್ಮ ಪ್ರವಾಸೋದ್ಯಮಕ್ಕೆ ಅವ್ರು ಏನೆಲ್ಲ ಸಹಕಾರವನ್ನು ನೀಡ್ಬೋದು ಇತ್ಯಾದಿ ಮಾಹಿತಿಗಳನ್ನೆಲ್ಲ ನಾವು ಅಲ್ಲಿ ಹೇಳುವಂತಕ್ಕಂಥ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಅಲ್ಲಿ ಬಂದಂಥ ಜನರಿಗೆ ನೀವು ಆಗಲೇ ಹೇಳ್ದಂಗೆ ಮಾಹಿತಿ ಪುಸ್ತಕಗಳನ್ನ ಅವರು ತೊಗೊಂಡು ಹೋಗ್ಬೋದಾ ಸರ್, ಅಥವಾ ಅಲ್ಲೇ ಕೇಳಿ ಅಲ್ಲೇ ನೋಡಿ? ಇಲ್ಲ, ಎರಡಕ್ಕೂ ಅವಕಾಶ ಕೊಟ್ಟಿದ್ವಿ. ಕೆಲವು ಜಿಲ್ಲೆಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಬೇಗ ರೂಪಿಸ್ಕೊಂಡಿದ್ದರಿಂದ ಮಾಹಿತಿ ಮಡಿಕೆ ಪುಸ್ತಕಗಳನ್ನು ಅವೈಲೇಬಿಲಿಟಿ ಇದ್ದರೆ ಕೆಲವು ಜಿಲ್ಲೆಗಳಲ್ಲಿ ಇದೆ, ಅದು ಮುಗಿಯೋವರೆಗೂ ಕೊಡ್ತಾರೆ. ಅದು ಮುಗಿದ ಮೇಲೆ ನಾವು ಲಿಂಕನ್ನು ಶೇರ್ ಮಾಡ್ತೀವಿ. ಅವರು ಫೋಟೋಸು ವೀಡಿಯೋಸ್ಗಳನ್ನು ಕೇಳಿದರೆ ಅವ್ರ ಮೊಬೈಲಲ್ಲಿ ಅಲ್ಲೇ ಲಿಂಕನ್ನು ಶೇರ್ ಮಾಡಿ ಅವರು ಡೌನ್ಲೋಡ್ ಮಾಡಿಕೊಂಡು ನೋಡುವಂಥ ಒಂದು ಇದನ್ನು ನಾವು ಮಾಡ್ತೀವಿ. ಹಾರ್ಡ್ ಕಾಪಿಯನ್ನು ಎಲ್ಲರಿಗೂ ನಾವು ಸಪ್ಲೈ ಮಾಡಲಿಕ್ಕೆ, ಈಗ ಪ್ರವಾಸೋದ್ಯಮ ನೀತಿ ಪುಸ್ತಕ ಕೊಡಿ ಅಂದರೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗಲ್ಲ. ಸೊ ನಾವು ಲಿಂಕ್ ಶೇರ್ ಮಾಡ್ತೀವಿ. ಲಿಂಕ್ ಶೇರ್ ಮಾಡಿದರೆ ಅವರು ಯಾವುದು ಯೋಜನೆಯನ್ನು ಪ್ರಾರಂಭಿಸಬೇಕು ಅಂತ ಕಂಡಿದ್ದಾರೋ ಆ ಯೋಜನೆಯಲ್ಲಿ ಅದಕ್ಕೆ ಏನು ಬೇಕು, ಅರ್ಹತೆಗಳೇನು ಬೇಕು, ಏನೇನು ದಾಖಲಾತಿಗಳು ಕೊಡಬೇಕು, ಹೇಗೆ ಮಾಡಬೇಕು ಅನ್ನುವಂಥಕ್ಕಂಥದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತೀವಿ. ಈ ಮಳಿಗೆಗೆ ಭೇಟಿ ನೀಡಬೇಕಾದ್ರೆ ಏನಾದರೂ ದರ ನಿಗದಿ ಮಾಡಿದ್ದಾರೆ ಸರ್? ಇಲ್ಲ, ಎಲ್ಲರಿಗೂ ಉಚಿತವಾಗಿರುತ್ತೆ. ಯಾವುದೇ ಸಾರ್ವಜನಿಕರಿಗೆ ಉಚಿತವಾಗಿ ಎಲ್ಲರೂ ಕೂಡ ಆನಂದವಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಅವ್ರು ಬಂದು ನಮಗೆ ಮಾಹಿತಿಯನ್ನು ನೀಡಿದರೆ, ಫೀಡ್ಬ್ಯಾಕ್ ಕೊಟ್ಟರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ವ್ಯಾಪಕವಾಗಿ ವಿಸ್ತಾರವಾಗಿ ಪ್ರಚಾರ ಮಾಡಲಿಕ್ಕೆ ಅಥವಾ ಯೋಜನೆ ಕೈಗೊಳ್ಳಲಿಕ್ಕೆ ನಮಗೆ ಪ್ರೇರಣೆ ಆಗುತ್ತೆ. ಸರ್, ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ, ತುಂಬ ಜನರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಪ್ರವಾಸಿ ತಾಣಗಳು ಇಲ್ಲ, ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ, ಮತ್ತು ತುಂಬ ಬಿಸಿಲು ನಾಡು, ಅಲ್ಲಿ ಯಾರಪ್ಪ ಪ್ರವಾಸಕ್ಕೆ ಹೋಗ್ತಾರೆ, ಕರಾವಳಿ ಕರ್ನಾಟಕಕ್ಕೆ ಹೋಗೋಣ, ದಕ್ಷಿಣ ಕರ್ನಾಟಕಕ್ಕೆ ಹೋಗೋಣ, ಬೇರೆ ಭಾಗಕ್ಕೆ ಹೋಗೋಣ, ಹಸಿರು ಇರೋ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಈ ಭಾಗದಲ್ಲಿ ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಮಾಡೋದು ತುಂಬ ಸವಾಲಿನ ಕೆಲಸ ಸರ್. ಅದನ್ನು ನೀವು ಯಾವ ರೀತಿ ಚಾಲೆಂಜ್ ಆಗಿ ಸ್ವೀಕರಿಸಿದ್ದೀರಾ ಮತ್ತು ಏನೆಲ್ಲ ಪ್ಲಾನ್ಗಳು ಮಾಡ್ಕೊಂಡಿದ್ದೀರಾ ಸರ್? ನೋಡಿ, ತುಂಬ ಉತ್ತಮವಾದಂಥ ಪ್ರಶ್ನೆ. ಯಾಕಂದ್ರೆ ನಾನು ಕರಾವಳಿ ಭಾಗ, ಮಲೆನಾಡು, ಹಾಸನ, ಸಕಲೇಶ್ಪುರದಿಂದಲೇ ಬಂದವನು. ಆ ಭಾಗದ ಪ್ರವಾಸಿ ತಾಣಗಳನ್ನು ಈ ಭಾಗದ ಪ್ರವಾಸಿ ತಾಣಗಳನ್ನು ನಾವು ಕಂಪೇರ್ ಮಾಡಲಿಕ್ಕಾಗಲ್ಲ. ಬಟ್ ಕೋಟೆನೇ, ಸ್ಮಾರಕನೇ. ಪ್ರತಿಯೊಂದು ಸ್ಮಾರಕದಿಂದ ಅದರದೇ ಆದಂಥ ವೈಭವತೆ, ಅದರದೇ ಆದಂತಹ ಸಾಂಸ್ಕೃತಿಕತೆ, ಅದರದೇ ಆದಂತಹ ಕತೆ ಹಿನ್ನೆಲೆ, ಚಾರಿತ್ರಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಎಲ್ಲವೂ ಕೂಡ ಇರ್ತವೆ. ಆದರೆ ತಾವು ಹೇಳಿದ್ದು ಮೂಲಭೂತ ಸೌಕರ್ಯಗಳ ಬಗ್ಗೆ. ಸೊ ನಾನು ಬಂದು 2 ತಿಂಗಳಾಗಿದೆ ಇವಾಗ. ಈ ಬಗ್ಗೆ ನಾವು ಈಗ ಆಲ್ರೆಡಿ ನಾವು KKRDB ಜಿಲ್ಲಾಧಿಕಾರಿಗಳ ಜೊತೆಗೆ 2 ಸಭೆಗಳನ್ನು ಮಾಡಿದ್ವಿ. ಅತಿ ಶೀಘ್ರದಲ್ಲೇ ಮೊನ್ನೆ ಸರ್ಕಾರದ KKRDB ಕಾರ್ಯದರ್ಶಿಗಳ ಜೊತೆಗೆ ಎಲ್ಲ ಜಿಲ್ಲಾಧಿಕಾರಿಗಳ ಸಭೆಯನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗಾಗಲೇ KKRDB ಕಾರ್ಯದರ್ಶಿಗಳು ಕೂಡ ನನಗೆ ಹೇಳಿದ್ದಾರೆ, 2 ಸರ್ಕ್ಯೂಟ್ಗಳನ್ನು ಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಪ್ರವಾಸಿ ತಾಣಗಳು ಒಳಗೊಂಡಂತೆ ಜನ ಬಂದು ಹೋಗುವಂಥ 2 ಸರ್ಕ್ಯೂಟ್ಗಳನ್ನು ಮಾಡಿ ಅಂತ ಒಂದು ತುಂಬ ಅತ್ಯುತ್ತಮವಾದಂಥ ಸಲಹೆಯನ್ನು ನೀಡಿದ್ದಾರೆ. ಯಾವ ಸರ್ 2 ಸರ್ಕ್ಯೂಟ್ಗಳು? ಒಂದು ಬಳ್ಳಾರಿ, ಹಂಪಿ, ಆನೆಗುಂದಿ, ಅಂಜನಾದ್ರಿ, ಕನಕಗಿರಿ, ಕೊಪ್ಪಳ, ಗದಗ, ಬಾಗಲಕೋಟೆ, ಈ ಸರ್ಕ್ಯೂಟ್ 1 ಸರ್ಕ್ಯೂಟ್. 2ನೇ ಸರ್ಕ್ಯೂಟು ಬೀದರ್, ಬಸವ ಕಲ್ಯಾಣ, ಕಲಬುರಗಿ, ಸನ್ನತಿ, ಯಾದಗಿರಿ, ರಾಯಚೂರು, ಮಸ್ಕಿ ಇತ್ಯಾದಿ ಪ್ರವಾಸಿ ತಾಣಗಳೊಳಗೊಂಡಂಥ 2 ಸರ್ಕ್ಯೂಟ್ಗಳನ್ನು ಮಾಡಬೇಕು. ಈ ಸರ್ಕ್ಯೂಟಲ್ಲಿ ಬರುವಂತಹ ಪ್ರವಾಸಿ ತಾಣಗಳು ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಲ್ಯಾಂಡ್ ಬ್ಯಾಂಕ್ ಇದೆ. ನಾವು ಈಗಾಗಲೇ ಆ ಮಾನ್ಯ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ನಮ್ಮ ಪ್ರವಾಸೋದ್ಯಮ ಇಲಾಖೆ ಹೆಸರಿಗೆ ಸರ್ಕಾರಿ ಜಮೀನನ್ನು ತಗೊಂಡಿದ್ವಿ. ರಸ್ತೆಗಳ ಪಕ್ಕ ಹೆದ್ದಾರಿ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅನ್ನುವಂಥಕ್ಕಂಥದ್ದು, ಬೇರೆ ಬೇರೆ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ. ಆ ಮೂಲಕ ನಾವು ವಿಶ್ವ ಮಟ್ಟದ ಸೌಲಭ್ಯಗಳನ್ನು ಏನು ನಾವು ಅದಕ್ಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ಗಳನ್ನು ಕೊಡಬೇಕು ಅನ್ನುವಂಥಕ್ಕಂಥದ್ದು ನಾವು ತೀರ್ಮಾನ ಮಾಡಿದ್ವಿ. ಸುಮ್ಮನೆ ಏನೋ ನಾವೊಂದು ಟಾಯ್ಲೆಟ್ ಎಲ್ಲ ಹೈಟೆಕ್ ಟಾಯ್ಲೆಟ್ ಅನ್ನು ಕಟ್ಟಬೇಕು, ಏನೋ ಡಾರ್ಮಿಟ್ರಿ ಇಲ್ಲ, ಹೈಟೆಕ್ ಡಾರ್ಮಿಟ್ರಿಯನ್ನು ಹೆಂಗೆ ಮಾಡಬೇಕು,
ಸ್ಟಾರ್ ಕೆಟಗರಿ ಹೋಟೆಲ್ಗೆ ಸಮಾನವಾದಂತಹ ಯಾತ್ರಿ ನಿವಾಸಗಳನ್ನು ನಾವು ಮಾಡಬೇಕು ಅನ್ನುವಂತಕ್ಕಂಥ ಪ್ರಪೋಸಲನ್ನು ನಾನು ಬಂದ ಮೇಲೂ ಕೂಡ ಕೊಟ್ಟಿದ್ದೀನಿ. ಅದೀಗ ಅಲ್ಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅದನ್ನು KKRDB ಸೆಕ್ರೆಟರಿ ಸಾಹೇಬರು ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಬಹಳ ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು 5,695 ಲಕ್ಷಗಳ ವೆಚ್ಚದಲ್ಲಿ 12 ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಅನುಮೋದನೆ ನೀಡಿದ್ದಾರೆ. ಹೀಗೆ ಕಲ್ಯಾಣ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಒತ್ತನ್ನು ನೀಡಿರುವಂತಕ್ಕಂಥದ್ದಕ್ಕೆ ನಾನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರುಗಳಿಗೆ, ಅವರ ಸದಸ್ಯರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರನ್ನೂ ಕೂಡ ಅಭಿನಂದಿಸ್ತೀನಿ. ಈಗ ಮೂಲಭೂತ ಸೌಕರ್ಯದ ಬಗ್ಗೆ ಮಾಹಿತಿ ಕೊಟ್ಟರೆ ಸರ್, ಯಾವ ರೀತಿ ನೀವು ಇಂಪ್ರೂವೈಸೇಷನ್ ಮಾಡ್ತಿದ್ದೀರಿ ಅಂತ. ಇನ್ನೊಂದು ಮುಖ್ಯವಾದ ಏನಂದರೆ, ತುಂಬ ಜನರಿಗೆ ಜಾಗೃತಿ ಮತ್ತು ಮಾಹಿತಿ ಕೊರತೆ ಇದೆ ಸರ್. ಅಂದರೆ ಈಗ ನಮ್ಮ ಭಾಗದಲ್ಲೂ ಫಾಲ್ಸ್ ಇರುತ್ತೆ ಅಂದರೆ ದಕ್ಷಿಣ ಕರ್ನಾಟಕದವ್ರು ನಂಬೋದಿಲ್ಲ. ಈ ಥರ ಅವೇರ್ನೆಸ್ ಬಗ್ಗೆ ಏನು ಮಾಡ್ತಾ ಇದ್ದೀರಿ ಸರ್? ಅಂದರೆ ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಕಾರ್ಯಕ್ರಮ ಏನೆಲ್ಲ ಹಾಕೊಂಡಿದ್ದಾರೆ ಸರ್? ನೋಡಿ, ಯಾವುದೇ ಆಗಲಿ ಪ್ರಚಾರ ಇಲ್ಲ ಅಂತ ಹೇಳಿದ್ರೆ ನಾವು ಅಭಿವೃದ್ಧಿ ಮಾಡೋದು ಕಷ್ಟ ಆಗುತ್ತೆ. ಪ್ರಚಾರದ ಜೊತೆಗೆ ನಾವು ಏನೆಲ್ಲ ಸವಲತ್ತುಗಳನ್ನು ರಕ್ಷಣೆಯನ್ನು ನಾವು ಮಾಡ್ತೀವಿ ಅವರಿಗೆ, ಅದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ 3 ದಿಕ್ಕಿನಲ್ಲಿ ಯೋಚನೆ ಮಾಡಿ, ಬರೀ ಪ್ರಚಾರ ಕೊಟ್ಟು ಅಲ್ಲಿ ಫೆಸಿಲಿಟೀಸ್ ಕೊಡಲಿಲ್ಲ ಅಂತ ಹೇಳಿ ಕೂಡ ಆ ಪ್ರವಾಸಿ ತಾಣವನ್ನು ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗಿದೆ. ಎರಡು ಜೊತೆಯಾಗಿ ಹೋಗಬೇಕು. ಮೊದಲು ನಾವು ಅತಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ಅಲ್ಲಿ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆವಾಗಿ ಮೊದಲು ಫೆಸಿಲಿಟೀಸ್ಗಳನ್ನು ಕ್ರಿಯೇಟ್ ಮಾಡಿ ಆಮೇಲೆ ಜನ ತರೋದು ಬಹಳ ಮುಖ್ಯವಾದಂಥ ಯೋಜನೆ. ಇದೊಂದು ದೊಡ್ಡ ಯೋಜನೆ, ಇವತ್ತೇ ನಾಳೆನೇ ಮುಕ್ತಾಯ ಮಾಡುವಂಥ ಯೋಜನೆ ಅಲ್ಲ. ಹಾಗಾಗಿ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಈಗೆಲ್ಲ ಕ್ರಮಗಳನ್ನು ವಹಿಸ್ಕೊಂಡಿದ್ದೀವಿ. ಅದರಲ್ಲಿ ಬೀದರಲ್ಲಿ ನೋಡಿ, ಸೆಂಟ್ರಲ್ ಗೌರ್ಮೆಂಟು ಸ್ಕೀಮಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ. ಇಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಅನೇಕ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಮೂಲ ಸೌಕರ್ಯಗಳು ಬಹಳ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ತಮಗೆ ನಾವೇನೆಲ್ಲ ಪ್ರಚಾರವನ್ನು ನಾವು ಮಾಡಬೇಕು, ಏನೆಲ್ಲ ಫಾಲ್ಸ್ಗಳಿದೆ ಅನ್ನುವಂತಕ್ಕಂಥ ನಾವು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ, ಇನ್ಸ್ಟಾಗ್ರಾಮ್ಗಳಿಗೆ, ಫೇಸ್ಬುಕ್ಗಳಿಗೆ, ಮೇಲ್ಗಳಿಗೆ ಸಾಧ್ಯವಾದಷ್ಟು ನಾವು ಇದು ಈ ಥರ ಇದೆಯಾ, ಈಗೂ ಉಂಟಾ ಅನ್ನುವಂತಕ್ಕಂಥ ಕಾರ್ಯಕ್ರಮ ಏನಿದೆ ಆ ರೀತಿಯಲ್ಲಿ ಈಗಲೂ ಇದೆಯಾ, ಇಷ್ಟು ದೊಡ್ಡದು. ತಮಗೆಲ್ಲ ಗೊತ್ತಿರ್ಬೋದು, ವಿಶ್ವದಲ್ಲಿ ಅತಿ ದೊಡ್ಡವಾದಂಥ ಒಂದು ಪಿರಂಗಿ ಕಲಬುರಗಿಯಲ್ಲಿದೆ ಅಂತ ಯಾರಿಗಾನ ಗೊತ್ತಾ? ಮಾಹಿತಿ ಇರಲ್ಲ. ಅಶೋಕನ ಹೆಸರೇ ಗೊತ್ತಿರಲ್ಲ. ಅಶೋಕನ ಹೆಸರು ಸಿಕ್ಕಿದೆ ರಾಯಚೂರು ಜಿಲ್ಲೆ ಮಶ್ಕಿ ಶಾಸನದಲ್ಲಿ, ದೇವನಾಂ ಪ್ರಿಯದರ್ಶಿನ ಅಶೋಕ ಅಂತೇಳಿ. ಈ ರೀತಿ ಸನ್ನತಿ ಆಗಿರ್ಬೋದು, ನಾಗಾವಿ ಆಗಿರ್ಬೋದು, ಎಷ್ಟೋ ಬುದ್ಧಿಸ್ಟ್ ಇರ್ಬೋದು, ಇವೆಲ್ಲ ಒಂದು ಜಗತ್ತಿಗೆ ಒಂದು ಮೆಸೇಜ್ ಕೊಡುವಂತಹ, ಒಂದು ಪರಂಪರೆಯ ಮೆಸೇಜ್ ಕೊಡುವಂಥ ತಾಣಗಳು ಈ ಭಾಗದಲ್ಲಿದ್ದಾವೆ. ಅಷ್ಟು ಫಾಲ್ಸ್ಗಳಿದ್ದಾವೆ, ಕೆರೆಗಳಿದ್ದಾವೆ. ಅವೆಲ್ಲವನ್ನು ಕೂಡ ತಾವು ಹೇಳ್ದಂಗೆ ನಾವು ಹೆಚ್ಚು ಪ್ರಚಾರವನ್ನು ನಾವು ಕೊಡ್ತಿದ್ದೀವಿ. ಉದಾಹರಣೆಗೆ ಎಲ್ಲೋ ಈಗ ಚಂದ್ರಪಳ್ಳಿ ಡ್ಯಾಮ್ ಅಂತ ಇದೆ. ಆ ಚಂದ್ರಪಳ್ಳಿ ಡ್ಯಾಮ್ಗೆ ನಾವು ಪ್ರವಾಸಿ ಮಿತ್ರರನ್ನ, ಇತರ ಎಲ್ಲರನ್ನೂ ಕೂಡ ನಿಯೋಜನೆ ಮಾಡಿ ಅವರ ಸೂಕ್ತ ರಕ್ಷಣೆ, ಭದ್ರತೆಯನ್ನು ಒದಗಿಸಿ ಆಮೇಲೆ ನಾವು ಅವರಿಗೆ ಹೆಚ್ಚು ಪ್ರಚಾರ ಕೊಡೋದು ಸೂಕ್ತ ಅನ್ನುವಂತಕ್ಕಂಥ ಅನುಭವನೆ. ಈಗ ಆಲ್ರೆಡಿ ಎಲ್ಲ ಕಡೆ ಕೆಲಸ ಮಾಡ್ತೀವಿ. ಈಗ ಅಂಜನಾದ್ರಿಗೆ ರೋಪವೇ ಆಗ್ತಾ ಇದೆ. ಅಂಜನಾದ್ರಿ ಪಕ್ಕ ಸುಮಾರು 10 ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ಸೌಲಭ್ಯಗಳನ್ನು ನಾವು ಈಗ ಆಲ್ರೆಡಿ ಕಲ್ಪಿಸ್ತಾ ಇದೀವಿ, ಮುಗಿಯುವ ಹಂತಕ್ಕೆ ಬಂದಿದೆ. ಸೊ ಆಮೇಲೆ ಹಂಪಿಗೆ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದಿಂದ, ಭಾರತೀಯ ಪುರಾತತ್ವ ಇಲಾಖೆಯಿಂದ ನಮ್ಮ ಕೂಡ ನೋಡ್ತೀವಿ. ಈಗ ಎಲ್ಲೂ ಕೂಡ ಒಂದು ಹೊಸ ಕಾನ್ಸೆಪ್ಟ್ ಇರಲಿಲ್ಲ. ಹಂಪಿ ಬೈ ನೈಟ್, ಹಂಪಿನೂ ಕೂಡ ರಾತ್ರಿ ಹೊತ್ತು ನೋಡ್ಬೋದು ಅನ್ನುವಂತಕ್ಕಂಥ ನಾವೀಗ ಆಲ್ರೆಡಿ ಯೋಜನೆಗಳನ್ನು ಆರಂಭಿಸಿದ್ದೀವಿ. ಹೀಗೆ ಅನೇಕ ಇವುಗಳನ್ನು ಮಾಡಿದ್ದೀವಿ. ನಮ್ಮ KSTDC MD ಸಾಹೇಬ್ರನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಈ ಸರ್ಕ್ಯೂಟ್ ಆರಂಭ ಆದಮೇಲೆ KSTDCಯಿಂದ ಈ ಸರ್ಕ್ಯೂಟಲ್ಲಿ ಬಸ್ ಮಾರ್ಗಗಳನ್ನು ಆರಂಭಿಸಲಿಕ್ಕೆ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಪರಿಸರ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್. ಪೂರಕ ವಾತಾವರಣ ಅನ್ನೋದು ಪ್ರವಾಸೋದ್ಯಮಕ್ಕೆ ತುಂಬ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಈ ಭಾಗದಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೀಟ್ ವೇವ್ಸ್ ಎಲ್ಲ ಇರುತ್ತೆ, ಅತಿಯಾದ ಬಿಸಿಲಿರುತ್ತೆ. ಹೀಗಾಗಿ ಈ ಪರಿಸರದ ಕಾನ್ಸೆಪ್ಟನ್ನು ಲೆಕ್ಕಕ್ಕಿಟ್ಕೊಂಡು ನೀವು ಬೇಸಿಗೆಯಲ್ಲಿ ಯಾವ ರೀತಿ ಪ್ರವಾಸೋದ್ಯಮಗಳು ಡೆವಲಪ್ ಆಗಬೇಕು, ಆ ಬಿಸಿಲು ಸಾಮಾನ್ಯವಾಗಿ ಬಿಸಿಲು ಜಾಸ್ತಿ ಇದ್ದರೆ ಪ್ರವಾಸಿಗರು ಬರಲ್ಲ. ಆ ಸಂದರ್ಭದಲ್ಲಿ ಯಾವೆಲ್ಲ ಪ್ಲಾನ್ ಮಾಡ್ಕೋಬೇಕು, ಮಳೆಗಾಲದಲ್ಲಿ ಯಾವ ರೀತಿ ಮಾಡಬೇಕು, ಈ ಋತುಮಾನಕ್ಕೆ ತಕ್ಕಂಗೆ ನೀವು ಪ್ರವಾಸೋದ್ಯಮ ಪ್ಲಾನ್ಗಳು ಏನಾದರೂ ಮಾಡ್ಕೊಂಡಿದ್ದಾರೆ? ಹೌದು, ಅದಿದ್ರೆ ಮಾತ್ರ ಬೆಳೀಲಿಕ್ಕೆ ಸಾಧ್ಯ. ನೋಡಿ, ಇವಾಗ ಸರ್ಕಾರಿ ಕಚೇರಿಗಳೇ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗ್ತವೆ, ತಮಗೆ ಗೊತ್ತಿರ್ಬೋದು. ಹಾಗಾಗಿ ನಾವು ಯಾವುದೋ ಒಂದು ಸೀಸನ್ ಅಲ್ಲಿ ಪ್ರವಾಸಿಗರು ಕರೆದ್ರು ಬರೋದಿಲ್ಲ. ಹಾಗಾಗಿ ಸೀಸನ್ ವೈಸ್ ಎಕೋ ಬೇಸ್ಡ್ ಯಾವಿದಾವೆ, ಇನ್ನು ಸರ್ವಋತು ಕಾಲದಲ್ಲಿ ನೋಡಬಹುದಾದಂಥ ಪ್ರವಾಸಿ ತಾಣಗಳು ಯಾವುವು. ಸೊ ಅದೆಲ್ಲೇ ಬೇರೆ ಇನ್ನು ಯಾವುದು ಋತುಮಾನಗಳಲ್ಲಿ ನಾವು ಆ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ಬೋದು ಅನ್ನುವಂತಕ್ಕಂಥ ಸರ್ವೆ ಮಾಡ್ತೀವಿ ನಾವು. ಫಸ್ಟು ಅಲ್ಲಿ ಫುಟ್ಫಾಲ್ಸ್ ಬಹಳ ಇಂಪಾರ್ಟೆಂಟು. ಪ್ರವಾಸಿಗರ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಅಲ್ಲಿ ಯೋಜನೆಯನ್ನು ರೂಪಿಸಿದರೆ ಆವಾಗ ಆ ಪ್ರವಾಸೋದ್ಯಮಕ್ಕೆ ಒಂದು ಅರ್ಥ ಬರುತ್ತೆ ಹೇಳ್ದಂಗೆ. ಸೊ ಈಗ ನಾವು ಅಂಜನಾದ್ರಿ ಬಿಸಿಲೇ ಬರಬೇಕಂಗಿಲ್ಲ, ಅದು 365 ದಿನಗಳ ಕಾಲ ಅಲ್ಲಿ ಪ್ರವಾಸಿಗರು ಬರ್ತಾರೆ. ಈಗ ಹಂಪಿಗೆ ಅಷ್ಟು ಬಿಸಿಲಿದ್ರೂ ಕೂಡ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ಬೋದು ವಿನಃ ಇದಾಗೋದಿಲ್ಲ. ಹಾಗಾಗಿ ಕೆಲವು ವರ್ಷಂಪ್ರತಿ ಪ್ರವಾಸಿಗರು ಬರುವಂತಕ್ಕಂಥ ಇದ್ದಾವೆ. ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಈ ಡ್ಯಾಮ್ಗಳಿರ್ಬೋದು, ಫಾಲ್ಸ್ಗಳಿರ್ಬೋದು, ಅಂಥ ಕಡೆ ನಾವು ಸೀಸನ್ ವೈಸು ಪ್ರವಾಸಿ ತಾಣಗಳನ್ನು ನಾವು ಮಾಡಿ ಅದ್ರ ಬಗ್ಗೆ ನಾವು ವ್ಯಾಪಕವಾಗಿ ಪ್ರಚಾರ ಮಾಡ್ತೀವಿ. ಯಾವ ತಿಂಗಳಲ್ಲಿ ಬಂದರೆ ಪ್ರವಾಸಿಗರಿಗೆ ಅಲ್ಲಿ
ಆ ಪ್ರಕೃತಿಯನ್ನು ನೋಡಲಿಕ್ಕೆ, ಆ ಸೊಬಗನ್ನು ಆನಂದಿಸಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದನ್ನು ನಾವು ಮಾಡಿದ್ವಿ. ಸರ್, ಈಗ ಇವತ್ತು ಮತ್ತು ನಾಳೆ ತಾವು ಮಳಿಗೆಗಳನ್ನೆಲ್ಲ ಪ್ರದರ್ಶನಕ್ಕಿಟ್ಟು ಕಲ್ಯಾಣ ಕರ್ನಾಟಕ ಉತ್ಸವದ ಭಾಗವಾಗಿ ಜನರಿಗೆ ಹೆಚ್ಚಿನ ಪ್ರವಾಸೋದ್ಯಮದ ಒಂದು ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಕೊನೆಯದಾಗಿ ನಮ್ಮ ಜನರಿಗೆ, ಕೇಳುಗರಿಗೆ, ಪ್ರವಾಸಿ ಆಸಕ್ತಿ ಹೊಂದಿರುವಂಥವರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಇದು ತಮಗೋಸ್ಕರ ಮಾಡಿರುವಂತಕ್ಕಂಥ ಕಾರ್ಯಕ್ರಮ, ತಮ್ಮ ಮಕ್ಕಳಿಗೋಸ್ಕರ ಮಾಡಿರುವಂತಕ್ಕಂಥ ಕಾರ್ಯಕ್ರಮ, ತಮ್ಮ ಬಂಧುಗಳಿಗೋಸ್ಕರ ಮಾಡಿರುವಂತಕ್ಕಂಥ ಒಂದು ಕಾರ್ಯಕ್ರಮ. ತಾವು ಈ ದೇಶದ ಭವ್ಯ ಪರಂಪರೆಯನ್ನು, ಸಂಸ್ಕೃತಿಯನ್ನು, ಕಲೆಯನ್ನು ತಿಳ್ಕೊಳ್ಳುವಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವುದರ ಜೊತೆಗೆ ತಾವು ಕುಟುಂಬ ಸಮೇತವಾಗಿ ಯಾವ ಪ್ರದೇಶಕ್ಕೆ ಮುಂದಿನ ದಿನಗಳಲ್ಲಿ ಪ್ರವಾಸವನ್ನು ಆಯ್ಕೆ ಮಾಡಿಕೊಳ್ಬೋದು ಅನ್ನುವಂತಕ್ಕಂಥ ಒಂದು ದೃಷ್ಟಿಕೋನವನ್ನು ನೀವು ಹಾಕ್ಕೊಳ್ಳಿಕ್ಕೆ ಅಲ್ಲಿ ನಮಗೆ ಸುಲಭವಾಗಿ ಅವಕಾಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಅಪರೂಪವಾದ 7 ಕಲ್ಯಾಣ ಕರ್ನಾಟಕದ ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ವಿಜಯನಗರ ಇರ್ಬೋದು, ಬಳ್ಳಾರಿ ಇರ್ಬೋದು, ಯಾದಗಿರಿ ಇರ್ಬೋದು, ಕಲಬುರಗಿ ಇರ್ಬೋದು, ಈ 7 ಜಿಲ್ಲೆಗಳ ಪ್ರವಾಸಿ ತಾಣವ ದರ್ಶನದ ಭಾವನೆ ನಿಮ್ಮಲ್ಲಿ ಮೂಡುವಂಥ ಒಂದು ಛಾಯಾಚಿತ್ರ ವಿಡಿಯೋ ಪ್ರದರ್ಶನವನ್ನು ನಾವು ಮಾಡಿದ್ದೀವಿ. ಜೊತೆಗೆ ಆ ಕಲೆ ಪರಂಪರೆಯ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ, ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನು ಕೂಡ ನಾವಲ್ಲಿ ಕಲ್ಪಿಸಿದ್ದೀವಿ. ಸೊ ಇದು ತಾವು ಭೇಟಿ ನೀಡಿ ಇದರ ಒಂದು ಅವಕಾಶವನ್ನು ಪಡ್ಕೋಬೇಕು. ಇಂಥ ಒಂದು ಅವಕಾಶವನ್ನು ಸಿಗೋದು ಕಡಿಮೆ, ಹಾಗಾಗಿ ಇದರ ಸದ್ಬಳಕೆಯನ್ನು ಮಾಡಿಕೊಂಡ್ರೆ ತಮ್ಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ನಾನು ಈ ನಿಟ್ಟಿನಲ್ಲಿ ಏನು ಹೇಳೋದು ಅಂತ ಹೇಳಿದ್ರೆ, ಶಾಲಾ ಕಾಲೇಜಿನ ಪ್ರಿನ್ಸಿಪಾಲ್ರುಗಳು, ಶಿಕ್ಷಕರುಗಳು, ವಿಶ್ವವಿದ್ಯಾಲಯದ ಶಿಕ್ಷಕರು, ಸ್ನಾತಕೋತ್ತರ ಪದವಿಯನ್ನು ಮಾಡುವಂಥ ಎಲ್ಲರೂ ಕೂಡ ಅವರಿಗೆ ಅಲ್ಲಿ ಬಂದು ನೋಡಿದ್ರೆ, ಇಂಥ ಮಾನ್ಯುಮೆಂಟ್ ಬಗ್ಗೆ ನಾನು ಸಂಶೋಧನೆ ಮಾಡಬೇಕು, ಇಂಥ ಸಂಸ್ಕೃತಿ ಬಗ್ಗೆ ನಾನು PhD ಆಯ್ಕೆ ಮಾಡ್ಕೋಬೇಕು ಅನ್ನುವಂತಕ್ಕಂಥ ಭಾವನೆಯೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಜೊತೆಗಾಗಿ ಪ್ರವಾಸೋದ್ಯಮದಲ್ಲಿ ಇಷ್ಟೆಲ್ಲ ಉದ್ಯೋಗ ಅವಕಾಶಗಳಿದಾವ ಅನ್ನುವಂಥ ತಿಳ್ಕೊಳ್ಳುವಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಯಾವ ಜಿಲ್ಲೆಯಲ್ಲಿ ಬೇಕಾದರೂ ಕೂಡ ನೀವು ಮಾಹಿತಿಯನ್ನು ಪಡ್ಕೋಬಹುದು. ತುಂಬ ಧನ್ಯವಾದಗಳು ಸರ್, ಅತ್ಯಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡ್ರಿ. ಕಲಬುರಗಿಯಲ್ಲೇ ನೀವು ಕಲ್ಯಾಣ ಕರ್ನಾಟಕದ ಎಲ್ಲ ಪ್ರವಾಸಿ ತಾಣಗಳನ್ನು ಪ್ರದರ್ಶನಕ್ಕೆ ಇಡ್ತಾ ಇರೋದು ತುಂಬ ಅತ್ಯಮೂಲ್ಯವಾದ ಅವಕಾಶ ನಮ್ಮ ಜನರಿಗೆ ಮತ್ತು ಪ್ರವಾಸಿ ಆಸಕ್ತಿಯನ್ನು ಹೊಂದಿರೋರಿಗೆ. ಅವರೆಲ್ಲ ಬಂದು ಇವತ್ತು ಮತ್ತು ನಾಳೆ ಎಲ್ಲ ಮಳಿಗೆಗೆ ಭೇಟಿ ಕೊಡ್ರಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 225 ಪ್ರವಾಸಿ ತಾಣಗಳಿದೆ ಅನ್ನೋದೇ ತುಂಬ ಜನರಿಗೆ ಮಾಹಿತಿ ಇಲ್ಲ. ಈ ಮೂಲಕ ಪ್ರವಾಸೋದ್ಯಮ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ S. ತಿಪ್ಪೇಸ್ವಾಮಿ ಅವರು ನಿಮಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ದಾರೆ. ಸಾಹೇಬರು ಕೂಡ ಮಳಿಗೆಯಲ್ಲಿ ನಮಗೆ ಸಿಗ್ತಾರೆ ಅಂತ ಅನ್ಕೊಳ್ಳೋಣ. ಎಲ್ಲರೂ ಬಂದು ಭೇಟಿ ನೀಡಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಜಂಟಿ ನಿರ್ದೇಶಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು.